ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಟು ಪನರ್ವಿ ಫ್ಯಾಮಿಲಿ ವ್ಲಾಗ್. ಇವತ್ತಿನ ದಿನ ಬಂದು ಗುರುವಾರ. ಸೊ ರಾಯರ ಪೂಜೆ ಮುಗಿಸ್ಕೊಂಡು ನಾನು ಒಂದು ಕೆಲಸ ಇದೆ. ಸೊ ಹೊರಗಡೆ ಹೋಗಬೇಕಾಗಿದೆ. ಏನಪ್ಪ ಕೆಲಸ ಅಂತ ಅಂದರೆ, ನನ್ನ ಹತ್ರ ಕೆಲವೊಂದು ಹಿತ್ತಾಳೆ ಹಳೆ ಐಟಮ್ಸ್ ಇದೆ. ಸೊ ಇದನ್ನೆಲ್ಲ ಅಂಗಡಿಗೆ ರಿಟರ್ನ್ ಮಾಡಿ ಯಾವುದಾದ್ರೂ ಒಂದು ಹೊಸ ಐಟಮ್ ತೊಗೊಬರೋಣ ಅಂತ ಚಿಕ್ಕಪೇಟೆಗೆ ಹೊರಟಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಪ್ಲೀಸ್ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ಏಕೆ ಅಂತಂದರೆ, ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬ್ರಾಸ್ ಐಟಮ್ಸ್ನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರಿಗೆ ಈ ಒಂದು ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ನಾನೆಲ್ಲ ಪ್ಯಾಕ್ ಮಾಡಿಕೊಂಡು ಲಾಕ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಈಗ ಮೇನ್ ಡೋರ್ ಲಾಕ್ ಮಾಡಿದೆ. ಅದಾದಮೇಲೆ ನಮಗೆ ಮೇನ್ ಎಂಟ್ರೆನ್ಸ್ದು ಡೋರ್ ಫ್ರಂಟಲ್ಲೇ ಏನೋ ಒಂದು ಗೇಟ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಗೇಟ್ನು ಕ್ಲೋಸ್ ಮಾಡಿಕೊಂಡು ನಾನೊಂದು ಚಿಕ್ಕದಾದ ವಿಡಿಯೋ ಮಾಡಿಕೊಂಡೆ. ಸೊ ಅಲ್ಲಿಂದ ಬಸ್ ಸ್ಟಾಪ್ಗೆ ಬಂದಿದ್ದೀನಿ. ಸೊ ಬಸ್ ಸ್ಟಾಪಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ನಮ್ಮ ರೋಡಿನ ಬಸ್ ಸ್ಟಾಪ್ ಬಂತು. ಸೊ ಹಾಗಾಗಿ ಬಸ್ಸು ಸಹ ನಾನು ಹೋಗಿದ ತಕ್ಷಣ ಬಂತು. ಸೊ ಬಸ್ ಹತ್ಕೊಂಡು ಮೈಸೂರು ರೋಡ್ಗೆ ಬಂದೆ. ಸೊ ಅಲ್ಲಿಂದ ಮತ್ತೆ ಚಿಕ್ಕಪೇಟೆಗೆ ಹೋಗೋಕ್ಕೆ ಮತ್ತೆ ಇನ್ನೊಂದು ಬಸ್ ಹತ್ಕೊಂಡು ವಿಡಿಯೋ ಮಾಡ್ಕೋತಾ ಇದ್ದೀನಿ. ಸೊ ಫೈನಲಿ ನಾನು ಚಿಕ್ಕಪೇಟೆಗೆ ಬಂದು ತಲುಪಿದೆ. ಸೊ ವಾಕಬಲಲ್ಲಿ ನಡ್ಕೊಂಡು ಏನು ಅವಿನ್ಯೂ ರೋಡು ಎಂಟ್ರೆನ್ಸ್ ಏನಿದೆಯೋ ಸೊ ಅಲ್ಲಿ ಪಾಸಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿಂದ ಶ್ರೀ ರಾಘವೇಂದ್ರ ಪ್ರಸನ್ನ ಹೋಟೆಲ್ ಏನಿದೆಯೋ ಅದರ ಆಪೋಸಿಟಲ್ಲಿ ಈ ಒಂದು ಬ್ರಾಸ್ ಐಟಮ್ಗಳು ಸಿಗುವಂತಹ ಶಾಪ್ಗಳು ತುಂಬಾ ಇದೆ. ಸೊ ಹಾಗಾಗಿ ನಾನು ಹರೇ ಕೃಷ್ಣ ಹಾರ್ಟ್ಸ್ ಅನ್ನೋ ನಾನು ಶಾಪ್ಗೆ ಬಂದು ತಂದಿದ್ದೀನಿ. ಸೊ ನೋಡಬೇಕು ಏನು ಸಿಗುತ್ತೆ ಅಂತ. ಸೊ ಈ ಒಂದು ಶಾಪಲ್ಲಿ ಎಲ್ಲ ರೀತಿಯಾದಂತಹ ಐಡಾಲ್ಗಳು, ದೀಪ, ಪ್ರತಿ ಒಂದು ಐಟಮು ಸಿಗುತ್ತೆ. ಸೊ ನನಗೆ ಬೇಕಾಗಿರೋ ಕಲೆಕ್ಷನ್ಸಲ್ಲಿ ನನಗೆ ಬೇಕಾಗಿರೋಂತಹ ಸೈಜಲ್ಲಿ ಇವ್ರ ಅಂಗಡಿಲಿ ಸಿಗಲಿಲ್ಲ. ಸೊ ಹಂಗಾಗಿ ನಾನೇನು ಮಾಡಿದೆ, ಕಲೆಕ್ಷನ್ ನೋಡಿಬಿಟ್ಟು ಬೇರೆ ಶಾಪ್ಗೆ ಹೋಗೋಣ ಅಂತ ಹೋದೆ. ಸೊ ನೋಡಿ, ಫೈನಲಿ ನಾವು ಬಂದಿದ್ದು ಜ್ಯೋತಿ ಹ್ಯಾಂಡ್ ಕ್ರಾಫ್ಟ್ಗೆ. ಸೊ ಇವ್ರು ಮೇಯ್ನ್ ಹೋಲ್ಸೇಲ್ ಡೀಲರು. ಸೊ ಹಾಗಾಗಿ ಇವ್ರ ಹತ್ರನೂ ಸಹ ತುಂಬಾ ವೆರೈಟಿ ಆದಂತಹ ವಿಗ್ರಹಗಳು, ಒಂದು ಚಿಕ್ಕ ಸ್ಪೂನಿಂದನೂ ಹಿಡಿದು ಬ್ರಾಸ್ ಐಟಮ್ಸ್ಗಳು ಇವರ ಅಂಗಡೀಲಿ ಸಿಗುತ್ತೆ. ಸೊ ಯಾರಾದರೂ ಬ್ರಾಸ್ ಐಟಮ್ಸ್ ಬೇಕಾಗಿದ್ದಲ್ಲಿ ಇವ್ರ ಶಾಪ್ಗೆ ಒಂದು ಸಲ ಪ್ಲೀಸ್ ವಿಸಿಟ್ ಮಾಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಐಟಮ್ಸು. ಎಲ್ಲ ರೀತಿಯಾದಂತಹ ಐಟಮ್ಸ್ ಇವ್ರ ಹತ್ರ ಸಿಗುತ್ತೆ. ನೋಡ್ತಾ ಇರ್ಬೋದು, ಯಾವ ಸೈಜ್ ಬೇಕಾದ್ರೂ ದೀಪಗಳಿದೆ, ಪ್ಲೇಟ್ಸ್ ಇದೆ, ಎಲ್ಲ ಥರ ಐಟಮ್ಸ್ಗಳು ಇವ್ರ ಹತ್ರ ಇದೆ. ಸೊ ಒಂದು ಸಲ ಇವ್ರ ಶಾಪ್ನ ಬಂದು ವಿಸಿಟ್ ಮಾಡಿ. ಹಾಯ್ ಫ್ರೆಂಡ್ಸ್, ನಾನು ಬೆಳಗಿನ ವಿಡಿಯೋನ ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ. ನಾನು ಚಿಕ್ಕಪೇಟೆಯಿಂದ ಏನು ತೊಗೊಬಂದೆ ಅಂತ ನಿಮಗೆ ಎಲ್ರಿಗೂ ತೋರಿಸ್ತೀನಿ, ಬನ್ನಿ ನೋಡಿ. ಏನಪ್ಪ ತಂದಿದ್ದೀನಪ್ಪ ಅಂತ ಅಂದರೆ, ಏನು ಒಂದು ಹಳೆ ಐಟಮ್ಸ್ ಎಲ್ಲ ಕೊಟ್ಟು ಈ ಒಂದು ಅಂಗಡಿಗೆ ಹೋಗಿ ಎಲ್ಲ ಅಂಗಡಿಗಳನ್ನ ಹುಡುಕಿ ಲಾಸ್ಟಲ್ಲಿ ಜ್ಯೋತಿ ಹ್ಯಾಂಡ್ ಕ್ರಾಫ್ಟ್ ಮೇನ್ ಡೀಲರ್ಸ್ ಇನ್ ಸೌತ್ ಇಂಡಿಯಾ ಫಾರ್ ಬ್ರಾಸ್ ಆರ್ಟ್ ವೇರ್. ಸೊ ಇವರೊಂದು ಜ್ಯೋತಿ ಹ್ಯಾಂಡ್ ಕ್ರಾಫ್ಟ್ ಅಂತ ಚಿಕ್ಕಪೇಟೆಯಲ್ಲಿ ಹೋಲ್ಸೇಲರ್ ಶಾಪ್ ಇದೆ. ಸೊ ಮೇನ್ ಎಲ್ಲ ಡೀಲರ್ಸ್ಗೂ ಕೊಡುವಂಥ ಶಾಪ್ ಇದು, ಜ್ಯೋತಿ ಹ್ಯಾಂಡ್ ಕ್ರಾಫ್ಟ್ ಅಂತ. ಸೊ ಬನ್ನಿ ಏನೇನು ತಂದಿದ್ದೀನಿ ಅಂತ ತೋರಿಸ್ಲಾ. ನೋಡಿ, ನಾನು ಮೊದಲನೇದಾಗಿ ನಾನು ತುಂಬ ಇಷ್ಟಪಟ್ಟು ನನಗೆ ಬೇಕು ಅಂತಲೇ ಹೋಗಿದ್ದ ಐಟಮು ನನಗೆ ಸಿಕ್ಕಿದೆ. ಸೊ ಇದೊಂದು ಬಿನ್ಗೆ ನೋಡಿ ಗಾಯ್ಸ್, ಹೇಗಿದೆ, ಚೆನ್ನಾಗಿದೆ ಅಂತ ಅನ್ಕೊಳ್ತೀನಿ. ನೋಡ್ತಾ ಇರ್ತೀರಾ. ಸೊ ಇದ್ರೊಳಗಡೆ ಒಂದು ಈ ಐಟಮ್ ಇದೆ. ಇದು ಏಕಾರ್ತಿ. ಸೊ ನನಗೆ ಅವಶ್ಯಕತೆ ಇತ್ತು, ತುಂಬಾ ಅವಶ್ಯಕತೆ ಇತ್ತು. ಪಂಚಾರ್ತಿ ಇತ್ತು, ಸೊ ಏಕಾರ್ತಿ ಇರಲಿಲ್ಲ. ನನಗೆ ಈಗ ಏಕಾರ್ತಿನೂ ಸಿಕ್ತು. ಸೊ ಇದೊಂದು ಐಟಮ್ಮು. ನೆಕ್ಸ್ಟ್ ಬಿನ್ಗೆ ಅಂತ ತೋರಿಸಿದ್ನಲ್ಲ,
ಅಂದರೆ ತುಂಬ ಚೆನ್ನಾಗಿದೆ, ತುಂಬ ರಿಚಾಗಿ ಕಾಣಿಸ್ತಾ ಇದೆ. ಸೊ ಹೇಗಿದೆ ಅಂತ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನನಗೆ ಬೇಕಾಗಿದ್ದಂಥ ಐಟಮ್ಮು ಈ ಒಂದು ಅಷ್ಟಲಕ್ಷ್ಮಿ ಚೋಂಬಿಯನ್ನು ಬೇಕಿತ್ತು. ಸೊ ನನಗೆ ಸಿಕ್ಕಿದೆ. ಥ್ಯಾಂಕ್ ಯು ದೇವರೇ ನಮ್ಮನೆಗೆ ಬಂದಿದ್ದಕ್ಕೆ. ಸೊ ಇನ್ನೂ 2 ಐಟಮ್ ತಂದಿದ್ದೀನಿ. ಏನಪ್ಪ ಅಂತಂದರೆ ಅರಿಶಿನ ಕುಂಕುಮ ಅಕ್ಷತೆ ಮತ್ತು ಗಂಧ ಇಟ್ಕೊಳ್ಳುವಂತಹ ಬೌಲು ಸಹ ತಂದಿದ್ದೀನಿ. ಸೊ ತುಂಬ ಚೆನ್ನಾಗಿದೆ, ಸಿಂಪಲ್ ಆಗಿದ್ರೂ ತುಂಬ ಯೂನಿಕ್ ಆಗಿದೆ, ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿದೆ ಅಲ್ಲ. ಇನ್ನೂ ಒಂದು ಐಟಮ್ ಇದೆ. ಸೊ ಇದು ಏನಪ್ಪ ಅಂದರೆ ಗೀ ಪಾಟ್. ಸೊ ನನಗೆ ಮನೇಲಿ ಮೇಯ್ನು ನನ್ನ ಮಗಳು ಇರೋದ್ರಿಂದ ತುಪ್ಪ ಹಾಕ್ತಾನೇ ಇರಬೇಕು. ಸೊ ಹಾಗಾಗಿ ಗೀ ಕಂಟೈನರ್ನ ತೊಗೊಂಬಂದಿದ್ದೀನಿ. ಇದು ತುಂಬ ಅಂದರೆ ತುಂಬ ಇಷ್ಟ ಆಗಿ ತೊಗೊಂಬಂದಿರೋದು. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಯುನೀಕಾಗಿ ಕಲೆಕ್ಷನ್ಸ್ ಇದೆ ಅಂತ, ಚೆನ್ನಾಗಿದೆ ಅಂತ ನಾನು ತೊಗೊಂಬಂದಿದ್ದೀನಿ. ಈ ಎಲ್ಲ ಐಟಮ್ಸು ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.